ಆ ದಿನ ಮಳೆಯೇ ಇಂಚರ ಹಾಕುತ್ತಿತ್ತು. ಆಕಾಶ ತುಂಬ ಕಪ್ಪು ಮೋಡಗಳು. ಆದರೆ ಮನಸ್ಸಿಗೆ ಏನೋ ಅಪರೂಪದ ಶಾಂತಿ. ಬಸ್ ನಿಲ್ದಾಣದ ಅಂಚಿನಲ್ಲಿ ನಿಂತಿದ್ದ ಅವಳ ಕೈಯಲ್ಲಿ ಒದ್ದೆಯಾದ ಪುಸ್ತಕ. ಮಳೆಯ ಹನಿಗಳು ಆ ಪುಸ್ತಕದ ಪುಟಗಳನ್ನು ತಟ್ಟಿ ಓಡುತ್ತಿದ್ದವು. ಅವಳಿಗೆ ನನ್ನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನಗೂ ಅವಳ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಆ ಕ್ಷಣದಲ್ಲಿ ಮಳೆಯ ನೆರಳಿನಲ್ಲಿ ಇಬ್ಬರ ದೃಷ್ಟಿ ಒಂದೇ ಕ್ಷಣಕ್ಕೆ ಕೂಡಿ ನಿಂತಿತು. ಮಳೆ ಜೋರಾಯಿತು. ಜನರು ಓಡಿ ಓಡಿ ಆಶ್ರಯ ಹುಡುಕಿದರು. ಅವಳು ಜಾರಿ ಬೀಳುವಷ್ಟರಲ್ಲಿ ನನ್ನ ಕೈ ಅವಳ ಕೈ ಹಿಡಿದು ನಿಂತಿತು. ಆ ಸ್ಪರ್ಶದಲ್ಲಿ ಅಪರಿಚಿತತೆ ಇದ್ದರೂ ಅಜ್ಞಾತವಾದ ಒಲವು ಕೂಡ ಇತ್ತು. ಸರಿ ಇದ್ದೀರಾ ಎಂದು ಕೇಳಿದೆ. ಅವಳು ನಗುತ್ತಾ ತಲೆ ಆಡಿಸಿದಳು. ಆ ನಗು ಮಳೆಯಲ್ಲೂ ಮಸುಕಾಗಲಿಲ್ಲ. ಮಳೆ ಕಡಿಮೆಯಾಗುತ್ತಿದ್ದಂತೆ ನಾವು ಒಂದೇ ದಾರಿಯಲ್ಲಿ ನಡೆಯಲು ಶುರು ಮಾಡಿದೆವು. ಮಾತು ಕಡಿಮೆ, ಆದರೆ ಮೌನವೇ ಹೆಚ್ಚು ಮಾತನಾಡುತ್ತಿತ್ತು. ಆ ದಿನ ನಮ್ಮ ಹೆಜ್ಜೆಗಳು ಒದ್ದೆಯಾದ ರಸ್ತೆಯ ಮೇಲೆ ಗುರುತು ಬಿಟ್ಟವು. ಯಾರಿಗೂ ಗೊತ್ತಿರಲಿಲ್ಲ ಆ ಗುರುತುಗಳು ನಮ್ಮ ಬದುಕಿನ ಪುಟದಲ್ಲಿ ಸಿಹಿಯಾಗಿ ಬಿಡುತ್ತವೆ ಎಂದು. ಕೆಲವು ಭೇಟಿಗಳು ಪೂರ್ವಯೋಜಿತವಾಗಿರುವುದಿಲ್ಲ. ಕೆಲವು ಸಂಬಂಧಗಳಿಗೆ ಹೆಸರು ಬೇಕಾಗುವುದಿಲ್ಲ. ಆ ಮಳೆಯ ದಿನವೇ ನಮ್ಮ ಕತೆಗೆ ಮುನ್ನುಡಿ ಬರೆದಿತ್ತು. ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಮತ್ತೆ ಭೇಟಿಯಾದೆವು. ಹೆಸರು ತಿಳಿದುಕೊಂಡವು, ಕನಸು ಹಂಚಿಕೊಂಡವು, ನೋವು ಹಂಚಿಕೊಂಡವು. ಒಮ್ಮೆ ಅವಳು ಹೇಳಿದಳು, ಆ ದಿನ ಮಳೆ ಬಂದಿರಲಿಲ್ಲ ಅಂದರೆ ನಮ್ಮ ಭೇಟಿ ಆಗ್ತಿತ್ತಾ? ಅದಕ್ಕೆ ನಾನು ನಗುತ್ತಾ ಉತ್ತರಿಸಿದೆ, ಮಳೆ ಕಾರಣ ಇರಬಹುದು, ಆದರೆ ನಮ್ಮ ಭೇಟಿಗೆ ವಿಧಿಯೇ ಕಾರಣ. ಆದರೆ ಆ ಮಳೆಯ ಇಂಚರ ನಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ಆರಂಭವಾಗಿತ್ತು. ಮಳೆ ಬರೆದ ಮುನ್ನುಡಿ ಪ್ರೀತಿಯ ಕಥೆಯಾಗಿ ಮುಂದುವರೆದಿತ್ತು.